ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿನ ಯಾವ ರೀತಿ ನೀವು ಚೇಂಜ್ ಮಾಡೋದು ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ. ಏನಂದರೆ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನಮ್ಮ ಇನ್ಸ್ಟಾ ಐ ಡಿನ ಕೊಟ್ಟಿದ್ದೀವಲ್ವ, ಅದನ್ನ ಚೇಂಜ್ ಮಾಡಬೇಕು, ನಾವು ಬೇರೆ ಐ ಡಿಯಿಂದ ಲಾಗಿನ್ ಆಗಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಯಾವ ರೀತಿ ನೀವು ನಿಮ್ಮ ಇನ್ಸ್ಟಾ ಐ ಡಿನ ಚೇಂಜ್ ಮಾಡ್ಬೋದು ಅಂತ. ತುಂಬ ಜನಕ್ಕೆ ಬಂದುಬಿಟ್ಟು ಇದು ಗೊತ್ತಿರಲ್ಲ, ಯಾವ ರೀತಿ ನಾವು ಇದರಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಜಾಯ್ನ್ ಆದಮೇಲೆ ನಮ್ಮ ಬೇರೆ ಐ ಡಿನ ಕೊಡೋದು ಯಾವ ರೀತಿ ಏನು ಅಂತ ಅದನ್ನು ಇವತ್ತಿನ ವಿಡಿಯೋಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ? ಇದಕ್ಕೆ ಫಸ್ಟ್ ನೀವು ಮಾಡಬೇಕಾಗಿರೋದು ಜಸ್ಟ್ ಬ್ಯಾಕ್ ಹೋಗಿಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇನ್ಸ್ಟಾನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೀವು ಯಾವ ಐ ಡಿನ ಕೊಟ್ಟಿದ್ದೀರಾ ಮೀಶೋ ಕ್ರಿಯೇಟರ್ ಕ್ಲಬ್ಗೆ, ಯಾವ ಐ ಡಿಯಿಂದ ಲಾಗಿನ್ ಆಗಿದ್ದೀರಾ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಬಂದುಬಿಟ್ಟು ಫ್ರೆಂಡ್ಸ್, ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಯಾವ ರೀತಿ ವರ್ಕ್ ಮಾಡೋದು, ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನೀವು ಇನ್ಸ್ಟಾ ಐ ಡಿನ ಯಾವ ರೀತಿ ಲಾಗಿನ್ ಮಾಡೋದು, ಅರ್ನಿಂಗ್ಸ್ ಯಾವ ರೀತಿ ಮಾಡೋದು ಎಲ್ಲದನ್ನು ಡೀಟೇಲಾಗಿ ವೀಡಿಯೋಸ್ಗಳನ್ನ ವೀಡಿಯೋಸ್ನ ನಾನು ಮಾಡಿದ್ದೀನಿ. 5 to 6 ವೀಡಿಯೋಸ್ಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ಆಗಿ. ನೀವು ತುಂಬಾ ಈಸಿಯಾಗಿ ಅದರಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ? ಅದು ಯಾವ ರೀತಿ ಏನನ್ನ ಎಲ್ಲ ಪ್ರೊಸೆಸ್ನು ನಾನು ವೀಡಿಯೋಸ್ನ ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, ವೀಡಿಯೋಸ್ಗಳಲ್ಲಿ ಹೋಗ್ಬಿಟ್ಟು. ಇಲ್ಲಾಂದರೆ ನಿಮಗೆ ಈಸಿ ಆಗಲಿ ಅಂತ ನಾನು ಪ್ಲೇಲಿಸ್ಟಲ್ಲಿ ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ. ಅಲ್ಲಿಂದ ನೀವು ಎಲ್ಲ ವೀಡಿಯೋಸ್ಗಳನ್ನು ಕೂಡ ನೋಡ್ಕೊಳ್ಬೋದು. ಓಕೆನಾ? ಇವಾಗ ನೀವು ಇಲ್ಲಿಂದ ನಿಮ್ಮ ಐ ಡಿನ ಚೇಂಜ್ ಮಾಡಬೇಕಂದ್ರೆ ನಿಮ್ಮ ಇನ್ಸ್ಟಾ ಐ ಡಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ಇಲ್ಲಿ ನಾನು 3 ಲೈನ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ಇಲ್ಲಿ ನಿಮಗೊಂದು ಆಪ್ಷನ್ ಶೋ ಆಗುತ್ತೆ, ಅಕೌಂಟ್ ಸೆಂಟರ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಶೋ ಆಗುತ್ತೆ, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗಿರುತ್ತೆ ಚೇಂಜ್ ಪಾಸ್ವರ್ಡ್ ಅಂತ. ಚೇಂಜ್ ಪಾಸ್ವರ್ಡಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನಿಮ್ಮ ಈ ಜಿಮೇಲ್ ಐ ಡಿ ಯಾವುದ್ಯಾವ್ದಿದೆ ಅಲ್ವಾ, ನೀವು ಯಾವ ಐ ಡಿಯಿಂದ ಏನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಲಾಗಿನ್ ಆಗಿದ್ರೆ ಅದು ಶೋ ಆಗುತ್ತೆ. ಜಸ್ಟ್ ನಿಮ್ಮ ಐ ಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಆಪ್ಷನ್ ಬರುತ್ತೆ ಚೇಂಜ್ ಪಾಸ್ವರ್ಡ್. ಚೇಂಜ್ ಪಾಸ್ವರ್ಡ್ ಅಂತ ಇದೆ ಅಲ್ವಾ, ಇಲ್ಲಿ ಕೆಳಗಡೆ ನೋಡಿ 2 ಆಪ್ಷನ್ ಇದೆ. ಕರೆಕ್ಟ್ ಪಾಸ್ವರ್ಡ್ ಅಂತ ಇದೆ, ಅದಾದಮೇಲೆ ನ್ಯೂ ಪಾಸ್ವರ್ಡ್ ಅಂತಿದೆ, ಮತ್ತು ಅದಾದಮೇಲೆ ಮತ್ತೆ ರೀಟೈಪ್ ನ್ಯೂ ಪಾಸ್ವರ್ಡ್ ಅಂತಿದೆ. ಈಗ ಇಲ್ಲಿ ನೀವು ಫಸ್ಟ್ನೇ ಆಪ್ಷನಲ್ಲಿ ಕರೆಂಟ್ ಪಾಸ್ವರ್ಡ್ ಅಂತಿದೆ. ಕರೆಂಟ್ ಪಾಸ್ವರ್ಡ್ ಅಂದರೆ ನೀವು ಯಾವ ಪಾಸ್ವರ್ಡ್ನ ಮೊದಲು ಹಾಕಿದ್ರಿ, ನಿಮ್ಮ ಈಗ ಜಿಮೇಲ್ ಐ ಡಿಗೆ ಫಸ್ಟ್ ಜಿಮೇಲ್ ಐ ಡಿನ ನೀವು ಮಾಡಬೇಕಾದ್ರೆ, ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಕೊಟ್ಟಂಥ ಪಾಸ್ವರ್ಡನ್ನು ಇಲ್ಲಿಗೆ ನೀವು ಹಾಕಬೇಕಾಗಿರುತ್ತೆ. ಹಾಕಿ ಅದಾದಮೇಲೆ ನೀವೇನು ಮಾಡಬೇಕಾಗಿರುತ್ತೆ, ಆ ಪಾಸ್ವರ್ಡ್ನ ಚೇಂಜ್ ಮಾಡಬೇಕು. ಫಸ್ಟ್ ಹಾಕಿದ್ದ ಪಾಸ್ವರ್ಡ್ನ ಇಲ್ಲಿಗೆ ಎಂಟರ್ ಮಾಡಿ, ಅದಾದಮೇಲೆ ಇಲ್ಲಿ ನ್ಯೂ ಪಾಸ್ವರ್ಡ್ನ ಕೊಡಿ. ಅಂದರೆ ನೀವು ನಿಮ್ಮ ಜಿಮೇಲ್ ಐ ಡಿಯ ಪಾಸ್ವರ್ಡ್ನ ಚೇಂಜ್ ಮಾಡೋದ್ರಿಂದ ನಿಮ್ಮ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಇರುವ ಐ ಡಿ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಓಕೆನಾ? ನ್ಯೂ ಪಾಸ್ವರ್ಡ್ನ ಇಲ್ಲಿಗೆ ಎಂಟರ್ ಮಾಡಿ. ನ್ಯೂ ಪಾಸ್ವರ್ಡ್ನ ಎಂಟರ್ ಮಾಡಾದಮೇಲೆ ಮತ್ತೆ ಕೆಳಗಡೆ ರೀಟೈಪ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ವಾ, ಅಲ್ಲಿಗೆ ಇಲ್ಲಿ ನ್ಯೂ ಪಾಸ್ವರ್ಡ್ ಏನು ಕೊಟ್ಟಿರ್ತೀರ ಅದೇ ಪಾಸ್ವರ್ಡ್ನ ಮತ್ತೆ ರೀಟೈಪ್ ಮಾಡಿ. ಓಕೆನಾ? ರೀಟೈಪ್ ಮಾಡಾದಮೇಲೆ ನೀವು ಇಲ್ಲೇನು ಮಾಡಬೇಕು, ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮಗೇನಾದರೂ ನಿಮ್ಮ ಪಾಸ್ವರ್ಡ್ ಗೊತ್ತಿಲ್ಲ, ಕರೆಂಟ್ ಪಾಸ್ವರ್ಡ್ ಅಂದರೆ ನಿಮ್ಮ ಫಸ್ಟ್ನೇ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂತ ಹೇಳೋರು ಏನು ಮಾಡಬೇಕು, ಇಲ್ಲಿ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಏನಿದೆ ಅಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನ್ಯೂ ಪಾಸ್ವರ್ಡ್ ಮತ್ತು ರಿಟ್ರೀವ್ ನ್ಯೂ ಪಾಸ್ವರ್ಡ್ನ ಕೊಡಿ. ಇಲ್ಲಿ ಪಾಸ್ವರ್ಡ್ ಕೊಡಬೇಕಂತ ಇಲ್ಲ, ಯಾರು ನಿಮ್ಮ ಹತ್ರ ಪಾಸ್ವರ್ಡ್ ಮೊದಲಿನೇ ಪಾಸ್ವರ್ಡ್ ಇಲ್ಲ ಅವರು ಆ ರೀತಿ ಮಾಡಿ. ಓಕೆನಾ? ಈ ರೀತಿ ಮಾಡಾದಮೇಲೆ ಚೇಂಜ್ ಪಾಸ್ವರ್ಡ್ ಮೇಲೆ ಕೊಟ್ಟು ಸಬ್ಮಿಟ್ ಮಾಡಿಂದ ಬ್ಯಾಕ್ ಹೋಗಿ. ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ 2 ಆಪ್ಷನ್ನು ನಾನು ಹೇಳಿದ್ದೀನಿ. ಯಾರ ಹತ್ರ ಜಿಮೇಲ್ ಐ ಡಿದು ಪಾಸ್ವರ್ಡ್ ಗೊತ್ತಿದೆ ಅವರು ಇಲ್ಲಿ ಎಂಟರ್ ಮಾಡಿ, ಗೊತ್ತಿಲ್ಲದಲ್ಲೇ ಇರೋರು ಫಾರ್ಗೆಟನ್ ಪಾಸ್ವರ್ಡ್ ಕೊಟ್ಬಿಟ್ಟು ನ್ಯೂ ಪಾಸ್ವರ್ಡ್ ಎರಡನ್ನು ಎಂಟ್ರಿ ಮಾಡಿ. ಗೊತ್ತಿದ್ದವರು ನಿಮ್ಮ ಓಲ್ಡ್ ಪಾಸ್ವರ್ಡ್ನ ಕೊಡಿ. ಅದಾದಮೇಲೆ ನ್ಯೂ ಪಾಸ್ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂ ಪಾಸ್ವರ್ಡ್ನ ಕೊಟ್ಟಾದಮೇಲೆ 2 ಸಲ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೇಮ್ ಪ್ರೊಸೆಸ್. ಓಕೆನಾ? ಇದಾದಮೇಲೆ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ನಿಮ್ಮ ಜಿಮೇಲ್ ಐ ಡಿ ಏನಿರುತ್ತಲ್ವ, ನೀವು ಎಲ್ಲರೂ ಫೋನಲ್ಲೂ ಇದ್ದೇ ಇರುತ್ತೆ ಜಿಮೇಲ್ ಐ ಡಿ, ಜಿಮೇಲ್ನ ಸೆಲೆಕ್ಟ್ ಮಾಡಿ. ಜಿಮೇಲಿಗೆ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಅಲ್ಲಿ ಏನು ಮೇಲ್ ಬಂದಿರುತ್ತೆ ಅಂದರೆ ನಿಮಗೆ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಮೇಲ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಅಂತ ಶೋ ಆಗುತ್ತೆ, ಅಲ್ಲಿ ಬಂದ್ಬಿಟ್ಟು ನಿಮಗೆ ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಓಕೆನಾ? ರೀಸೆಟ್. ಇವಾಗ ನೀವೇನು ಮಾಡಬೇಕು, ಈ ಮೇಲ್ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ರೀಸೆಟ್ ಪಾಸ್ವರ್ಡ್ ಅಂತ ಶೋ ಆಗುತ್ತೆ. ಮತ್ತೆ ನಿಮಗೆ ರೀಸೆಟ್ ಪಾಸ್ವರ್ಡ್ ಅಂತ ಶೋ ಆದಮೇಲೆ ನಿಮಗೆ ಮತ್ತೆ ನಿಮ್ಮ ಪಾಸ್ವರ್ಡ್ನ ನೀವು ಕೊಡಬೇಕಾಗಿರುತ್ತೆ. ಕ್ರಿಯೇಟ್ ಅ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಇಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ನ್ಯೂ ಪಾಸ್ವರ್ಡ್ ಅಗೈನ್. ಇಲ್ಲಿ ಏನು ಪಾಸ್ವರ್ಡ್ನ ನೀವು ಕೊಡ್ತೀರಾ ಟೈಪ್ ಮಾಡಿಬಿಟ್ಟು ಸ್ಟ್ರಾಂಗ್ ಪಾಸ್ವರ್ಡ್, ಅದನ್ನೇ ಮತ್ತೆ ನ್ಯೂ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅಲ್ಲಿಗೆ ಪೇಸ್ಟ್ ಮಾಡಿ ರಿಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಕೆಲಸನೇ ಆಯಿತು. ಓಕೆನಾ? ಇವಾಗ ಏನಾಗಿರುತ್ತೆ, ನಿಮ್ಮನ್ನ ಮಾಡಿ ಸ್ವಲ್ಪ ಹೊತ್ತು ಒಂದು
ಸ್ವಲ್ಪ ಹೊತ್ತು ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿಬಿಟ್ಟು ಈ ರೀತಿ ಮೀಶೋನು ರಿಫ್ರೆಶ್ ಮಾಡಿಬಿಟ್ಟು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಇಲ್ಲಿ ಬಂದುಬಿಟ್ಟು ನಿಮಗೆ ಮೀಶೋ ಇದರಲ್ಲಿ ಏನು ಕ್ರಿಯೇಟರ್ ಕ್ಲಬ್ಬಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ತೋರಿಸ್ತಿದೆ ಅಲ್ವಾ, ಇದನ್ನು ತೋರಿಸಲ್ಲ. ನನಗೇನಕ್ಕೆ ತೋರಿಸ್ತಿದೆ ಅಂದರೆ ನಾನು ಯಾವುದೇ ರೀತಿ ರಿಜೆಕ್ಟ್ ಮಾಡಿಲ್ಲ, ನಾನು ಯಾವುದೇ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡಿಬಿಟ್ಟು ಮೀಶೋನ ಏನು ಇನ್ಸ್ಟಾದಿಂದ ನಾನು ಇದು ಮಾಡಿಲ್ಲ, ಚೇಂಜ್ ಮಾಡ್ತಾ ಇಲ್ಲ ನಾನು. ಹಾಗಾಗಿ ಶೋ ಆಗ್ತಿದೆ. ನೀವು ಇವಾಗ ಪಾಸ್ವರ್ಡ್ ಎಲ್ಲ ಕೊಟ್ಬಿಟ್ಟು ಚೇಂಜ್ ಮಾಡಿದರೆ ನಿಮಗೆ ಇಲ್ಲಿ ಇನ್ಸ್ಟಾ ಐ ಡಿ ಏನಿದೆ ಅಲ್ವಾ ತೋರಿಸಲ್ಲ. ಆವಾಗ ನೀವೇನು ಮಾಡಬೇಕಾಗಿರುತ್ತೆ, ಇನ್ಸ್ಟಾ ಐ ಡಿ ತೋರಿಸಲ್ಲ ಅಲ್ವಾ, ನಿಮಗಿಲ್ಲಿ ತೋರಿಸುತ್ತೆ ಏನು ಲಿಂಕ್ ಇನ್ಸ್ಟಾ ಐ ಡಿ ಅಂತೆಲ್ಲ ಏನಾದರೂ ಆಪ್ಷನ್ ಬರುತ್ತೆ. ಇಲ್ಲಿ ಬಂದಾಗ ನೀವು ಇಲ್ಲಿಂದ ಹೋಗಿಬಿಟ್ಟು ಮತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನೀವು ಇನ್ಸ್ಟಾ ಐ ಡಿನ ಲಾಗಿನ್ ಆಗ್ಬೋದು. ಯಾವ ರೀತಿ ಅಂದರೆ ನಾನು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಫಸ್ಟು ವೀಡಿಯೋಸ್ಗಳಲ್ಲಿ ಇನ್ಸ್ಟಾ ಐ ಡಿನ ಯಾವ ರೀತಿ ಲಾಗಿನ್ ಮಾಡೋದು ನಾವು ಮೀಶೋಗೆ ಅಂತ. ಆ ರೀತಿ ನೀವು ಮೀಶೋಗೆ ಲಾಗಿನ್ ಆಗಬೇಕಾಗಿರುತ್ತೆ. ಮತ್ತು ನ್ಯೂ ಐ ಡಿಯಿಂದ ನಿಮಗೆ ಯಾವ ಐ ಡಿ ಬೇಕು, ಇನ್ಸ್ಟಾದು ಯಾವ ಐ ಡಿ ಬೇಕು ನಿಮಗೆ ಆ ಐ ಡಿಯಿಂದ ಲಾಗಿನ್ ಆಗಿ. ಈ ರೀತಿ ನೀವು ಮೀಶೋದಲ್ಲಿ ಏನು ಮಾಡ್ಬೋದು, ನಿಮ್ಮ ಐ ಡಿನ ಚೇಂಜಸ್ ಮಾಡ್ಕೊಳ್ಬೋದು. ಓಕೆನಾ, ಇದು ತುಂಬ ಈಸಿ ಪ್ರೊಸೆಸ್, ಆದರೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ, ಹಾಗಾಗಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನೋಡಿ, ಇದೇ ನನ್ನ ಇನ್ಸ್ಟಾ ಐ ಡಿ. ಈ ಐ ಡಿಗೆ ಬಂದುಬಿಟ್ಟು ನೀವೇನು ಮಾಡ್ಬೋದು, ನಂತರ ನಿಮ್ಮ ಮೆಸೇಜ್ ಮಾಡಿ ಕೇಳ್ಬೋದು ನಿಮ್ಮದು ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ. ಇಲ್ಲಾಂದರೆ ವೀಡಿಯೋದಲ್ಲಿ ಒಂದು ಕಮೆಂಟ್ನ ಹಾಕಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಓಕೆನಾ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಇದಿಷ್ಟು ಬಂದುಬಿಟ್ಟು ನೀವು ಯಾವ ರೀತಿ ನಿಮ್ಮ ಇನ್ಸ್ಟಾ ಐ ಡಿನ ಚೇಂಜ್ ಮಾಡ್ಬೋದು ಅಂತ. ತುಂಬ ಜನ ಕನ್ಫ್ಯೂಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀರಿ. ಓಕೆನಾ ಫ್ರೆಂಡ್ಸ್, ಇದೇ ರೀತಿ ನಿಮಗೇನಾದರೂ ಡೌಟ್ಸು ಇದ್ದರೆ, ನಿಮಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕು ಅನ್ನೋದಾದರೂ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋನ ಮಾಡಿಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.